ಬೇರೆ ವಿಷಯಕ್ಕೆ ಬರೋದಾದ್ರೆ, ಈಗ ಈ ಜರ್ನಿ ಸಾಗ್ತಾ ಇದೆ, ಯಾರಿಗಾದ್ರೂ ಅಷ್ಟೇ ಒಬ್ಬ ಲೈಫ್ ಪಾರ್ಟ್ನರ್ ಬೇಕು ಅಂತ ಅನ್ಸುತ್ತೆ. ರಕ್ಷಿತಾ ಅವ್ರಿಗೆ ಹಂಗ ಇಲ್ಲ, ಅನ್ಸಿದ್ಯಾ? ಇವಾಗ ನನ್ಗೆ ಹಾಗೆ ಅಂತ ಅದೆಲ್ಲ ನಾನು ಫೀಲ್ ಮಾಡ್ಲಿಲ್ಲ. ಲೈಕ್ ಒಂದು ಲೈಫ್ ಪಾರ್ಟ್ನರ್ ಬೇಕು ಹಾಗೆ ಅಂತ ಇಲ್ಲ. ನಾನು ಹೀಗೇನೆ ಎಂಜಾಯ್ ಮಾಡ್ತಾ ಇದ್ದೀನಿ. ಅಂದ್ರೆ ಹೀಗೇನೆ, ಹೀಗೆ ಇದ್ಬಿಡೋಣ ಎಂತ ಟೆನ್ಷನ್ ಇಲ್ಲ. ಹಾಗೆ ಓಕೆ. ಟೆನ್ಷನ್ ಉಂಟು, ಎಂತ ಟೆನ್ಷನ್ ಇಲ್ಲ. ಅದೇ ಅಂದ್ರೆ ಆ ಟೈಮ್ ಬಂದ್ರೆ ಒಬ್ವಿಯಸ್ಲಿ ನಮ್ಮ ನಾವು ಉಂಟಲ್ವಾ, ಒಂದು ಚೈಲ್ಡ್ ಆಗುವಾಗ, ಸ್ಕೂಲ್ ಆಗುವಾಗ ಸ್ಕೂಲ್ ಟೈಮ್ ಎಂಜಾಯ್ ಮಾಡಬೇಕು. ಕಾಲೇಜ್ ಆದ್ರೆ ಕಾಲೇಜ್ ಲೈಫ್ ಎಂಜಾಯ್ ಮಾಡಬೇಕು. ಅಡಲ್ಟ್ ಲೈಫ್ ಇದೆ, ಕೆಲ್ಸದ್ದು ಟೈಮಲ್ಲಿ ಕೆಲಸ ಮಾಡಬೇಕು. ಮದ್ವೆ ಟೈಮಲ್ಲಿ ಮದ್ವೆ ಆಗ್ಲೇಬೇಕು, ಬೇಡ ಅಂತ ಹೇಳ್ಬಾರ್ದು. ಬಿಕಾಸ್ ಲೈಫಲ್ಲಿ ಎಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು, ಗೊತ್ತಾಯ್ತಾ? ಒಂದು ಮಗುವ ಟೈಮಲ್ಲಿ ಮಗು ಮಾಡಿ ಅದೇ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಒಂದು ತಾಯಿದು ಎಕ್ಸ್ಪೀರಿಯನ್ಸ್ ಆಗಬೇಕು. ಅದೇ ಬೇಡ ಮಾರೆ ಇವಾಗ ಅಷ್ಟು ರೆಡಿ, ಒಂದು ಟೈಮ್ ಬರುತ್ತೆ, ಇವಾಗ ಇಲ್ಲಾಂದ್ರೆ ನಾಳೆ, ಬಟ್ ಅದೇ ಮಾಡಲೇಬೇಕು. ಅದೇ ಫುಲ್ಲು ಒಂದೊಂದು ಎಕ್ಸ್ಪೀರಿಯನ್ಸ್. ಒಂದು ನಾನು ಅಜ್ಜಿ ಆಗ್ತೀನಿ, ಮುತ್ತಜ್ಜಿ ಆಗ್ತೀನಿ, ನನ್ನ ಚಿಕ್ಕ ಚಿಕ್ಕ ನನ್ನ ಮಕ್ಕಳು ಇರ್ತಾರೆ, ಅದೇ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾನು ಅಜ್ಜಿ ಆಗುವಾಗ ನಾನು ಒಂದು ವ್ಲಾಗ್ ಮಾಡಿ ಅದೇ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾನು ಅಜ್ಜಿ ಕೂಡ ಆಗ್ತೀನಲ್ವಾ, ಆ ಟೈಮಲ್ಲಿ ಕೂಡ ನಾನು ವ್ಲಾಗ್ ಮಾಡ್ತಾ ಇರ್ತೀನಿ. ಅಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಲೈಫಲ್ಲಿ. ಸೊ ಅದೇ ಒಬ್ವಿಯಸ್ಲಿ ಇವಾಗ ನಾನು ಎಂತ ಇಲ್ಲ ಇವಾಗ ಲೈಫ್ ಪಾರ್ಟ್ನರ್ ಬೇಕು, ಬಟ್ ಒಂದು ದಿವಸ ನನಗೆ ಹಾಗೆ ಅನ್ಸಿದ್ರೆ ಒಬ್ವಿಯಸ್ಲಿ. ಎಸ್, ಖಂಡಿತ. ಅದನ್ನ ಹೊರತುಪಡಿಸಿ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಜನ ಹೇಳ್ತಾ ಇದ್ರು, ರಕ್ಷಿತನ ಹತ್ರ ಎಷ್ಟೋ ಬಟ್ಟೆ ಇದಾವೆ, ಆದ್ರೂ ಕೂಡ ಸಿಂಪತಿ ಕಾರ್ಡ್ಗೋಸ್ಕರ ಎಂತ ಸಿಂಪತಿ ಕಾರ್ಡ್ ಅಂದ್ರೆ, ಸಿಂಪತಿ ಅಂದ್ರೆ ಎಂತ? ಅಯ್ಯೋ, ನನ್ನ ಹತ್ರ ಬಟ್ಟೆ ಇತ್ತು, ನಾನು ಯಾವಾಗ ಹೇಳಿದ್ದೀನಿ ನನ್ನ ಹತ್ರ ಬಟ್ಟೆನೇ ಇಲ್ಲ, ಬಟ್ಟೆ ಎಷ್ಟು ಕಳಿಸಾಯ್ತ್ರೆ ಹಾಗೆಲ್ಲ. ಬಟ್ ನನ್ಗೆ ಎಂತ ಕಂಫರ್ಟೇಬಲ್ ಉಂಟು ಅದೇ ಹಾಕ್ತೀನಿ ಅಲ್ವಾ. ನನ್ನ ಸಿಸ್ಟರ್, ನನ್ನ ಅಮ್ಮ ಫಸ್ಟೇ ಹೇಳಿದ್ದಾರೆ, ತುಂಬಾ ಬಟ್ಟೆ ಹಾಕಿ ಕಳಿಸಿದ್ದಾರೆ. ಬಟ್ ನನಗೆ ಯಾವುದು ಬಟ್ಟೆ ಕಂಫರ್ಟೇಬಲ್ ಆಗುತ್ತೆ, ಕಿರ್ಮುದಂದ್ರೆ ಇರುವುದು ತುಂಬಾ ಅರ್ಧ ಬಟ್ಟೆ ಜಗಜಿಗ ಬಟ್ಟೆ. ಅಂದ್ರೆ ತುಂಬಾ ಇಲ್ಲಿ ನಿಮ್ಗೆ ಶೈನಿಂಗ್ ಉಂಟಲ್ವಾ, ಒಳಗೆ ನಿಮ್ಗೆ ಗೊತ್ತುಂಟ ಎಷ್ಟು ನೋವು ಆಗುತ್ತೆ ಅಂತ. ಹೊಳಗೆಯಿಂದ ಚಂದ ಕಾಣಿಸುತ್ತೆ, ಶೈನಿಂಗ್ ಎಲ್ಲ ಇರುತ್ತೆ, ಬಟ್ ಹೊಳಗೆ ಎಷ್ಟು ನೋವು ಆಗುತ್ತೆ ಅಂತ ನಮ್ಗೆ ಗೊತ್ತುಂಟು. ಇವಾಗ ನಾನು ಕಂಫರ್ಟೇಬಲ್ ಇದ್ರೇನೆ ಜನರು ಕಂಫರ್ಟೇಬಲ್ ಇರ್ತಾರಲ್ವಾ ನೋಡ್ಲಿಕ್ಕೆ. ನಾನೇ ಅನ್ಕಂಫರ್ಟೇಬಲ್ ಆಗಿ ಹೀಗೆ ಮಾಡ್ತಾ ಇದ್ರೆ ಜನರು ಕೂಡ ಅನ್ಕಂಫರ್ಟೇಬಲ್ ಆಗ್ತಾರೆ. ಸೊ ಫಸ್ಟ್ ನಾನು ನನ್ನ ಕಂಫರ್ಟೇಬಲ್ ನೋಡ್ಬೇಕಲ್ವಾ. ಸೊ ಅರ್ಧ ಬಟ್ಟೆ ಜಗಮಿಗೆ ಬಟ್ಟೆ, ಸೊ ಅದೆಲ್ಲ ಯಾಕೆ ಹಾಕ್ಲಿ ನಾನು, ಅಲ್ವಾ? ಖಂಡಿತ. ಮತ್ತೆ ಹೀಗೆ ಎಲ್ಲ ಬಟ್ಟೆ ಸ್ವಲ್ಪನೇ ಇತ್ತು ನನ್ನ ಹತ್ರ. ಸೊ ಎಂತ ಆಯ್ತು, ರಿಪೀಟ್. ನಾನು ಎಷ್ಟು ಸತಿ ಕ್ಯಾಮೆರಾಗೆ ಹೋಗಿ ಹೇಳಿದೀನಿ ಗೊತ್ತುಂಟಾ, ನನ್ಗೆ ಇದೇ ಕಾಟನ್ ಬಟ್ಟೆ ಕಲ್ಸಿ, ಕಾಟನ್ ಕುರ್ತಾ ಕಲ್ಸಿ, ಬೇಕಿದ್ರೆ 100 ಕಲ್ಸಿದ್ರೆ ನಾನು 100 ಬಟ್ಟೆ ಕೂಡ ಹಾಕ್ತಾ ಇರ್ತೀವಿ. ಬಟ್ ನನ್ಗೆ ಕಂಫರ್ಟೇಬಲ್ ಆಗ್ಬೇಕು. ಎಸ್, ಇದನ್ನ ಹೊರತುಪಡಿಸಿ ಒಂದಷ್ಟು ಜನ ಹಾಗೆ ಅವಾಗಲೇ ಅಂದಾಗೆ ನೆಗೆಟಿವ್ ಪಾಸಿಟಿವ್ ಅನ್ನೋದನ್ನೆಲ್ಲ ಹೊರತುಪಡಿಸಿ, ಈಗ ಲೈಫಲ್ಲಿ ಪ್ರಮೋಷನ್ ಅದು ಇದು ಮಾಡ್ಕೊಂಡಿದ್ದೀರಾ, ಬಿಗ್ ಬಾಸ್ ಮನೆಯಿಂದ ದುಡ್ಡು ಬಂತ, ಏನ್ ಕತೆ, ಏನಾಯ್ತು? ಹೌದು, ಅದೇ ಬರುತ್ತೆ, ಅದೇ ಒಂದು ಪ್ರೋಟೋಕಾಲ್ ಇರುತ್ತಲ್ವಾ, ಇಷ್ಟು ಟೈಮ್ ಅಲ್ಲಿ ಬರುತ್ತೆ ಅಂತ. ಅದೇ ಬರುತ್ತೆ. ಎಷ್ಟು ಕೈಗೆ ಬಂದಿದೆ ಅಂತ? ಇವಾಗ ಹಾಗೆ ಅಂತ ಅಲ್ಲ, ನನ್ಗೆ ಒಂದು ಬಂಗಾರಿನ ಗಿಫ್ಟ್ ವೌಚರ್ ಸಿಕ್ಕಿದೆ ಅಲ್ವಾ. ಬಂಗಾರಿನ ಗಿಫ್ಟ್ ವೌಚರ್ ಅಲ್ಲಿ TDS GST ಎಲ್ಲ ಕಟ್ ಆಗಿ ಒಂದು ಸ್ವಲ್ಪ, ಒಂದು ಅರ್ಧ ಅಂದ್ರೆ ಒಂದು 13.5 ಸಿಕ್ಕಿದೆ ನನ್ಗೆ. ಸೊ ಅದೇ ಎಂತ ಅಂದ್ರೆ ಕ್ಯಾಶ್ ಅಲ್ಲಿ ಅಲ್ಲ, ಬಿಸ್ಕಿಟ್ ಅಲ್ಲಿ ಅಲ್ಲ, ಅದೇ ಗೋಲ್ಡ್ ಪರ್ಚೇಸ್ ಮಾಡ್ಬೇಕು ಅಂತ. ಸೊ ಕಮ್ಮಿ ಮೇಕಿಂಗ್ ಚಾರ್ಜಸ್ ಅಲ್ಲಿ ಒಂದು ಗೋಲ್ಡ್ ಪರ್ಚೇಸ್ ಮಾಡಿ ಬಿಟ್ಟಿದ್ದೀನಿ. ಅದೇ ಒಂದು ಇಡ್ತಾ ಇದ್ದೀನಿ, ಯಾವಾಗ ಒಂದು ಫ್ಯೂಚರ್ ಅಲ್ಲಿ ಎಂತ ಮಾಡ್ಲಿಕ್ಕೆ ಇದ್ರೆ, ಇನ್ವೆಸ್ಟ್ ಮಾಡ್ಲಿಕ್ಕೆ ಇದ್ರೆ ಅದೇ ನಾನು ತಗೊಳ್ಬಿಡ್ತೀನಿ ಅಷ್ಟೇ. ಅದನ್ನ ಹೊರತುಪಡಿಸಿ ರಕ್ಷಿತಾ ಅವ್ರನ್ನ ತುಳು ವಿಡಿಯೋಸ್ಗಳಲ್ಲಿ ನಾವು ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ವಿ, ಅದಾದ್ಮೇಲೆ ಕನ್ನಡ ಅಂತ ಹೇಳಿ ಮಾಡಿದ್ರಿ. ಯಾಕೆ ಕನ್ನಡದ ಮೇಲೆ ಅಷ್ಟೊಂದು ಒಲವು? ಅಯ್ಯೋ, ನನ್ಗೆ ಗೊತ್ತಿಲ್ಲ, ಅದೇ ಪ್ರೀತಿ. ನಿಮ್ಗೆ ನಿಮ್ಮ ಅಮ್ಮ ಮೇಲೆ ಯಾಕೆ ಪ್ರೀತಿ ಅಂತ ಕೇಳಿದ್ರೆ ನಾನು ಎಂತಂತ ಹೇಳಿ. ಸೊ ಅದೇ ಯಾವ್ದು ಪ್ರೀತಿ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ಲಿಕ್ಕೆ ಆಗಲ್ಲ, ಬಟ್ ಪ್ರೀತಿ ಉಂಟು. ಪ್ರೀತಿ ಉಂಟು ಅಂತೀರಾ? ಎಸ್. ಓಕೆ, ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನೀವು ತುಳು ಯೂಟ್ಯೂಬ್ ಚಾನಲ್ ಅಂತ ಹೇಳಿ, ಮತ್ತೆ ಯಾಕೆ ಕನ್ನಡ ಚಾನಲ್ ಸ್ಟಾರ್ಟ್ ಮಾಡಿದ್ರು? ಹಾಗೆಲ್ಲ ನೋಡಿ, ಇವಾಗ ತುಳು ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಯಾಕೆಂದ್ರೆ ನನ್ಗೆ ತುಳುವೇ ಗೊತ್ತಿತ್ತು. ಕನ್ನಡ ಹೇಗಿದ್ರೆ ನನ್ಗೆ ಸ್ವಲ್ಪ ಗೊತ್ತಿತ್ತು. ಬಟ್ ಹೇಗಾಯ್ತು ಅಂದ್ರೆ ನನ್ಗೆ ತುಳು ಕನ್ನಡ ಇಬ್ರು ಮಿಕ್ಸ್ ಮಾಡಿ ಮಾತಾಡ್ಲಿಕ್ಕೆ ತುಂಬಾ ಇದೇ ಇತ್ತು, ಮನಸ್ಸಿತ್ತು. ಯಾಕೆಂದ್ರೆ ಮ್ಯಾಮ್ ಎಂತ ಗೊತ್ತುಂಟಾ, ಇವತ್ತೆ ತುಳು ಅಲ್ಲಿ ಮಾತಾಡಿದ್ರೆ ಒಂದು ಇಷ್ಟೋ ಜನಕ್ಕೆ ತುಳು ಅರ್ಥ ಆಗುತ್ತೆ. ಬಟ್ ನನ್ಗೆ ಹೇಗಂದ್ರೆ ನನ್ನ ಊರಿನ ವಿಷಯ ಆಗ್ಲಿ, ನನ್ನ ಊರಿನ ಒಂದು ಮಾತುಕತೆ ಆಗ್ಲಿ, ನಾನು ಊರಲ್ಲಿ ಎಂತೆಂತ ಮಾಡ್ತೀನಿ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಾಗ್ಬೇಕು ಅಂತ. ಓಕೆನಾ? ಸೊ ಕನ್ನಡ ತುಳು ಭಾಷೆ ಹೇಗಂದ್ರೆ
ಸ್ವಲ್ಪ ಜನಕ್ಕೆ ತುಳು ಬರುತ್ತೆ, ಬಟ್ ಎಲ್ಲೋ ಫುಲ್ಲು ಕಡೆ ತುಳು ಬರಲ್ಲ ಅಲ್ವಾ. ಸೊ ನನಗೆ ಹೇಗಂದ್ರೆ ನನ್ನ ಊರಿನ ಬಗ್ಗೆ ಆಗ್ಲಿ, ನನ್ನ ಉಡುಪಿ ಹಾಗೆ ಊರಿನ ಬಗ್ಗೆ ಆಗ್ಲಿ ತುಂಬಾ ಜನಕ್ಕೆ ಗೊತ್ತಾಗ್ಲಿಬೇಕು ಅಂದ್ರೆ ಇವಾಗ ಕನ್ನಡ ಮಾತಾಡಿದ್ರೆ ತುಂಬಾ ಜನಕ್ಕೆ ಗೊತ್ತಾಗುತ್ತೆ ಅಲ್ವಾ, ಅರ್ಥ ಆಯ್ತಲ್ವಾ. ಸೊ ಅದಕ್ಕೆ ಒಂದು ತುಂಬಾ ಜನಕ್ಕೆ ಒಂದು ಅದೇ ರೀಚ್ ಆಗ್ಲಿ, ಅದೇ ಗೊತ್ತಾಗ್ಲಿ. ಸೊ ನನ್ಗೆ ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಕನ್ನಡ ಮಾತಾಡ್ಬೇಕು. ಸೊ ತುಳು ಕನ್ನಡ ಹಾಗೇನೆ ನಾನು ಮಾತಾಡಿ ವ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಸಖತ್ತು ಸಪೋರ್ಟ್ ಸಿಕ್ತು, ತುಂಬಾ ಜನ ಮೆಚ್ಕೊಂಡ್ರು. ಏನ್ ಹೇಳ್ತೀರಾ ಪ್ರೀತಿಗೆ? ಅದೇ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಅಷ್ಟೇನಾ? ಹೌದು, ಮುಂಚೆ ಕೂಡ ಎಷ್ಟೋ ಸತಿ ನಾನು ಹೇಳಿದ್ದೀನಿ ಇದೇ ಎಂತಂದ್ರೆ ಅಯ್ಯೋ ಇಲ್ಲಿ ಬರ್ಲಿಕ್ಕೆ ಕಾರಣನೇ ಅವರು. ಸೊ ತುಂಬಾ ಸತಿ ನಾನು ಎಷ್ಟು ಹೇಳಿದ್ರೆ ಕೂಡ ಅಷ್ಟು ಕಮ್ಮಿ, ಬಟ್ ಅವರು ಕೂಡ ಥ್ಯಾಂಕ್ ಯು ಹೇಳಿ ಅವರು ಕೂಡ ಅಯ್ಯೋ ರಕ್ಷಿತಾ ಎಷ್ಟು ಥ್ಯಾಂಕ್ ಯು ಹೇಳ್ತೀಯಾ, ಓಕೆ ನಾವು ಅಕ್ಸೆಪ್ಟ್ ಮಾಡಿದೀವಿ, ಹಂಗೆ ಆಗಿದೆ ಒಂದು ಪರಿಸ್ಥಿತಿ ಇವಾಗ. ಸೊ ಅವರಿಗೆ ಗೊತ್ತುಂಟು ನಾನು ಯಾವಾಗ ಸಾಯುವ ತನಕ ಚಿರಋಣಿ ಆಗ್ತಾ ಇರ್ತೀನಿ. ಎಸ್. ಅದಾದ್ಮೇಲೆ ಒಂದು ಹುಡುಗಿ ಅಂತ ಬಂದಾಗ ನನ್ನ ಬಾಲ್ಯ ಸ್ನೇಹಿತ ಆಗಿರ್ಬೋದು, ಅಂದ್ರೆ ನಮ್ ಲೈಫ್ ಪಾರ್ಟ್ನರ್ ಹೀಗೆ ಇರ್ಬೇಕು ಅನ್ನುವಂಥದ್ದು ರಿಸ್ಟ್ರಿಕ್ಷನ್ ಹಾಕೊಂಡಿರ್ತಾರೆ. ಸೊ ರಕ್ಷಿತಾ ಅವರಿಗೆ ಹುಡುಗ ಯಾವ ರೀತಿ ಇರ್ಬೇಕು? ಅಯ್ಯೋ ಅವರು ಲೈವ್ಲಿ ಇರ್ಬೇಕು, ಎಂಟರ್ಟೈನ್ಮೆಂಟ್ ಇರ್ಬೇಕು, ತುಂಬಾ ಜಾಲಿಯಲ್ಲಿ ಇರ್ಬೇಕು. ಲೈಫಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ, ಬಟ್ ಇಟ್ಸ್ ಓಕೆ, ಲೆಟ್ಸ್ ಮ್ಯಾನೇಜ್ ಟುಗೆದರ್, ಹಾಗೆ ಇರ್ಬೇಕು. ಸ್ವಲ್ಪ ಸೀರಿಯಸ್ನೆಸ್ ಇರ್ಬೇಕು, ಯಾಕಂದ್ರೆ ಒಂದು ಸತಿ ನಾನು ಸೀರಿಯಸ್ ಅಲ್ಲಿ ಇದ್ರೆ ಅವರು ಜಾಲಿ ಎಂಜಾಯ್ ಮಾಡಿದ್ರೆ ನಮ್ಗೆ ಆಬ್ವಿಯಸ್ಲಿ ನನ್ಗೆ ಕೋಪ ಬರ್ಬೋದು. ಸೊ ಸ್ವಲ್ಪ ಸೀರಿಯಸ್ನೆಸ್ ಯಾವಾಗ ಬೇಕು ಆ ಟೈಮಲ್ಲಿ 1% ಸೀರಿಯಸ್ನೆಸ್ ಇರ್ಬೇಕು. ಆರಲ್ ಸೀರಿಯಸ್ ಸಿಚುವೇಶನ್ ಅಲ್ಲಿ ಸೀರಿಯಸ್ಸೇ ಇರ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ನೀವು ಜಾಲಿಯಲ್ಲಿ ಇರಿ, ನೋ ಪ್ರಾಬ್ಲಮ್. ಮತ್ತೆ ಗಮ್ಮತ್ತಲ್ಲಿ ಇರ್ಬೇಕು. ಮತ್ತೆ ಟಿವಿ ಮತ್ತೆ ಮೊಬೈಲ್ ಜಾಸ್ತಿ ನೋಡ್ಬಾರ್ದು, ಅಂದ್ರೆ ಮಾತಾಡ್ಬೇಕು. ಹಾಗಾ? ಓಕೆ. ಯಾರ ಮೇಲಾದ್ರೂ ಕ್ರಶ್ ಆಗಿದೆಯಾ ರಕ್ಷಿತಾ? ಕ್ರಶ್ ಇಲ್ಲ, ಯಾರ ಮೇಲೂ ಆಗಿಲ್ಲ. ಎಸ್. ಸ್ಕೂಲ್ ಡೇ ಎಲ್ಲ ಹೆಂಗಿತ್ತು? ನಾರ್ಮಲ್ ಇತ್ತು. ಲೈಕ್ ಸ್ಕೂಲ್ ಡೇ ಹೇಗಂದ್ರೆ ನಾನು ಆಕ್ಚುಲಿ ಸ್ಪೋರ್ಟ್ಸ್ ಅಲ್ಲಿ ಇದ್ದೀವಿ ಅಲ್ವಾ, ನನ್ಗೆ ಕಲೀಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ, ಓದ್ಬೇಕು. ನಾನು ಆಕ್ಚುಲಿ ಓದಿದ್ದೀನಿ, ಯಾಕೆ ಅಂದ್ರೆ ನನ್ನ ಅಮ್ಮ ಹೇಳ್ತಾ ಇದ್ರು ಸ್ಪೋರ್ಟ್ಸ್ ಅಲ್ಲಿ ಹೋಗ್ಲಿಕ್ಕೆ ಇದ್ರೆ ಪಾಸ್ ಆಗ್ಬೇಕು ಅಂತ. ಸೊ ಸ್ಪೋರ್ಟ್ಸ್ಗೋಸ್ಕರ ನಾನು ಒಂದು ಪಾಸ್ ಆಗ್ತಾ ಇದ್ದೀವಿ ಅಷ್ಟೇ. ನಾನು ಎಂತ ಓದುದಿಲ್ಲ. ನಾನು ನಾಳೆ ಎಕ್ಸಾಮ್ ಇದ್ರೆ ಒಂದು ದಿವಸ ಮುಂಚೆ ನಾನು ಮೇಲೆಯಿಂದ ಸ್ವಲ್ಪ ಓದುದು, ಅದೇನೆ ಒಂದು ಸ್ವಲ್ಪ ಓದ್ರೆ ದೊಡ್ಡ ಮಾಡಿ ಹಾಕುದು. ಫಿಲ್ಲಿಂಗ್ ದ ಬ್ಲಾಂಕ್ಸ್ ಅಲ್ಲಿ ಇರುತ್ತೆ ಅಲ್ವಾ, ಆ ಕ್ವಶನ್ ಅಲ್ಲಿ ರಿಲೇಟೆಡ್ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಇದ್ರೆ, ಇವತ್ತು ಇಲ್ಲಿ ಒಂದು ಫ್ಲಡ್ ಅಂತ ಉಂಟು, ಫಿಲ್ಲಿಂಗ್ ದ ಬ್ಲಾಂಕ್ಸ್ ಅಲ್ಲಿ ಕೂಡ ಒಂದು ಫ್ಲಡ್ ಇದ್ರೆ ಅದೇ ಫಿಲ್ಲಿಂಗ್ ದ ಬ್ಲಾಂಕ್ಸ್ ನಾನು ಕ್ವಶನ್ ಅಲ್ಲಿ ಹಾಕಿ ಅದನ್ನ ಒಂದು ಆನ್ಸರ್ ಮಾಡ್ಬಿಡ್ತೀನಿ. ಎಂತ ಅರ್ಥ ಆಯ್ತು ಹೇಳಿ? ಇವಾಗ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಗೆ ಅಲ್ಲಿ ಮೇಲಿರೋದ್ ಕೆಳಗೆ, ಕೆಳಗಿರೋದ್ ಮೇಲೆ, ಹಾಗೆ. ಕೆಳಗೆ ಒಂದು ಅದೇ ರಿಲೇಟೆಡ್ ಒಂದು ಕ್ವಶನ್ ಇದ್ರೆ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಜಸ್ಟ್ ಹಾಕಿ ದೊಡ್ಡ ಮಾಡಿ. ನಂಗೆ ಅಭ್ಯಾಸ ಎಂತ ಗೊತ್ತಿಲ್ಲ, ಚಿಕ್ಕ ಒಂದು ತುಂಬಾ ಜನ ಮಾಡಿದ್ದಾರೆ ಎಕ್ಸಾಮ್. ನಾನು ಸೇಮ್ ಮಾಡ್ತೀವಿ ಅಲ್ವಾ. ನಾನು ಹೇಗಂದ್ರೆ ನನ್ಗೆ ಚಿಕ್ಕ ಸಿಕ್ಕಿದ್ರೆ ಸಾಕು, ನಾನು ಅದಕ್ಕೆ ಒಂದು ದೊಡ್ಡ ಮಾಡ್ತೀನಿ ಅಂತ ನನ್ಗೆ ಒಂದು ಹುಟ್ಟುಗುಣ ಉಂಟು. ಅಂದ್ರೆ ನನ್ಗೆ ದೇವರು ಒಂದು ಸ್ವಲ್ಪ ಜಾಸ್ತಿ ಕೊಡ್ಲಿ ಅಂತ ದೇವರು ಒಂದು ಸ್ವಲ್ಪ ನನ್ನ ಮೇಲೆ ಒಂದು ಹಾಕಿದ್ದಾರೆ. ಎಂತ ಅಂದ್ರೆ ನನ್ಗೆ ಚಿಕ್ಕ ಒಂದು ನಾನು ಒಂದು ಓದಿ ಹೋಗ್ತೀನಲ್ವಾ ಚಿಕ್ಕ, ಅದೇ ನಾನು ಒಂದು ದೊಡ್ಡ ಮಾಡ್ಬೋದು. ಜರ್ನಲಿಸ್ಟ್ ಅವ್ರು ನೀವು ಹೇಗ ಚಿಕ್ಕ ವಿಷಯಗೆ ದೊಡ್ಡ ಮಾಡ್ತೀರಲ್ವಾ. ಒಂದೊಂದು ನಾನು ತುಂಬಾ ಒಂದು ಮೀಡಿಯಾ ಎಲ್ಲ ನೋಡಿದೀನಿ, ಅದೇ ನಾನು ನೆಗೆಟಿವ್ ಪಾಸಿಟಿವ್ ಅಂತ ಹೇಳಲ್ಲ, ಬಟ್ ನೀವೀಗ ಒಂದು ಚಿಕ್ಕ ಒಂದು ವಿಷಯ ಸಿಕ್ಕಿದ್ರೆ ಸಾಕು, ಇಷ್ಟು ದೊಡ್ಡ ಒಗರ್ನೆ ಎಲ್ಲ ಹಾಕಿ ನೀವು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮಾಡಲ್ವಾ. ಹಾಗೇನೆ ನನ್ಗೆ ಒಂದು ಹುಟ್ಟುಗುಣ ಉಂಟು. ನಾನು ಪೇಪರ್ ಅಲ್ಲಿ ನನ್ಗೆ ಸ್ವಲ್ಪ ಸಿಕ್ಕಿದ್ರೆ ಸಾಕು, ಒಂದು ಓದಿ ಹೋಗಿದ್ರೆ ಅದು ಚಿಕ್ಕ ವಿಷಯಕ್ಕೆ ದೊಡ್ಡ ಮಾಡಿ ಹಾಕ್ಬಿಡ್ತೀನಿ. ಹಾಗೇನೆ ನಾನು ಪಾಸ್ ಆಗಿದ್ದೀನಿ, ಅದ್ರಲ್ಲಿಯೇ ನಾನು ಪಾಸ್ ಆಗಿದ್ದೀನಿ. ಸೊ ಕ್ವೆಶ್ಚನ್ ಎಂತ ಇತ್ತು? ಸ್ಕೂಲ್ ಡೇ ಹೆಂಗಿತ್ತು? ಸೊ ನನ್ಗೆ ಸ್ಪೋರ್ಟ್ಸ್ಗೋಸ್ಕರ ನಾನು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾ ಇದ್ದೀವಿ. ಬಟ್ ಇವಾಗ ನೋಡುವಾಗ ನಾನು ಎಂತ ಕಲಿತೀನಿ, ಇವಾಗ ನಾನು ಎಂತ ಮಾಡ್ತಾ ಇದ್ದೀನಿ ಸಂಬಂಧನೇ ಇಲ್ಲ. ಇವಾಗ ನಾನು ಯೋಚನೆ ಮಾಡುದು ಅಷ್ಟು ನಾನು ಸ್ಕೂಲ್ ಕಾಲೇಜ್ ಎಲ್ಲ ಯಾಕೆ ಮಾಡಿದ್ದೀನಿ, ಸುಮ್ನೆ ಅಲ್ಲಿಯೇ ನಾನು ಫೋನ್ ಇಟ್ಕೊಳ್ಳಿದ್ರೆ ಅರ್ಥ ಆಯ್ತು. ಬಟ್ ನೋ, ಅದೇ ಆಕ್ಚುಲಿ ಹಾಗೆಲ್ಲ. ಬಟ್ ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಲೈಫ್ ಅಲ್ಲಿ ಅಲ್ವಾ, ಸ್ವಲ್ಪ ಎಜುಕೇಶನ್ ಬೇಕು ಮಾರೆ. ಸ್ಕೂಲ್ ಡೇಲು ಹಿಂಗೆ ಪಟ್ 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 ಅಂತ ಮಾತಾಡ್ತೀನಿ. ಎವ್ರಿ ಟೈಮ್ ನಾನು ಒಳಗೇನೆ ಹೀಗೇನೆ ಪ್ಲೇಸ್ ಎಲ್ಲ ಚೇಂಜ್ ಮಾಡುದು. ನಾನು ಮಾತಾಡುದು ಜಾಸ್ತಿ, ಅಂದ್ರೆ ಮಾತಾಡುದು ಹೇಗಂದ್ರೆ ನಾನು ಗಾಸಿಪಿಂಗ್ ಎಲ್ಲ ಮಾಡುದು ಜಾಸ್ತಿ. ಸೊ ಕೇಳಿ ಹಿಂದೆ ಹೋಗಿ ಸೊ ನನ್ನ ಬರೆಯೋ ಟೀಚರ್ ಅವರಿಗೆ ವಾರ್ನ್ ಮಾಡ್ತಾರೆ, ಯಾರು ರಕ್ಷಿತಾಗೆ ಪಕ್ಕದಲ್ಲಿ ಕುತ್ಕೊಳ್ಬೇಡಿ ಅಂತ. ಸೊ ಅವರು ನನ್ನ ಹತ್ರ ಭಯ ಪಡುದು, ನನ್ನ ಫ್ರೆಂಡ್ಸ್ ಅವರೇ, ಬೇಡಮ್ಮಾರೆ ಹೋಗೋ, ನೀವು ಹೋಗೋ, ನಿಮ್ಮ ಪ್ಲೇಸ್ ಅಲ್ಲಿ ಹೋಗೋ,
ಹಾಗೆ ನಾನು. Okay. ರಕ್ಷಿತಾ ಹಂಗಿದ್ರೆ ತುಂಬಾ ಗಾಸಿಪ್ ಪ್ರಾಣಿ. ನಂಗೆ ಗಾಸಿಪಿಂಗ್ ಮಾಡಿ ಆಕ್ಚುಲಿ ಇವಾಗ ಕಮ್ಮಿ ಆಗಿದೆ, ಇಲ್ಲಾಂದ್ರೆ ಮುಂಚೆ ತುಂಬಾ ಗಾಸಿಪಿಂಗ್. ಓಕೆ ಓಕೆ. ಇವಾಗ ಈ ಸ್ಕೂಲ್ ಡೇಗಳಲ್ಲೆಲ್ಲ ಹೆಂಗಿತ್ತು ಅಂದ್ರೆ, ನಾವು ಬಂದಾಗೆಲ್ಲ ತುಂಬಾ ಜನ ಫ್ರೆಂಡ್ಸ್ ಇರೋರು ನಿನ್ ಮಾತ್ ಇರಿಟೇಟ್ ಅಂತ ಅಂತಾರಲ್ವಾ, ಸೊ ರಕ್ಷಿತಾ ಅವರಿಗೆ ಯಾವತ್ತಾದ್ರೂ ನನ್ಗೆ ಆಕ್ಚುಲಿ ಯಾರು ಫ್ರೆಂಡ್ಸ್ ಹಾಗೆ ಯಾರು ಇರ್ಲಿಲ್ಲ. ಒಂದು ಎರಡು ಜನ ಅವರ ಪಕ್ಕದಲ್ಲಿ ಒಂದು ಟಿಫಿನ್ ಹಾಗೆ ತಿನ್ನುದು ಹಾಗೆ. ಕಾಲೇಜಲ್ಲಿ ಒಂದು ಫ್ರೆಂಡ್ ಕೂಡ ಇರ್ಲಿಲ್ಲ. ನಾನೇ ಹೋಗುದು ಸ್ಪೋರ್ಟ್ಸ್ ಕೋರ್ಟ್ ಅಲ್ಲಿ ನನ್ಗೆ ಸಿಕ್ಕಿದ್ದು ಅಡ್ಮಿಷನ್. ಓಕೆ, ಅಲ್ಲಿಗೂ ನಾನೇ ಹೋಗುದು ಹೋಗುದು ಬರುದು. ನಾನು ಬೆಂಚಲ್ಲಿ ಒಬ್ರೇ ಕುತ್ಕೊಳ್ಳುದು. ಆಕ್ಚುಲಿ ಎಲ್ಲರೂ ಹಾಗೆ ಕುತ್ಕೊಳ್ತಾರಲ್ಲ, ಕಾಲೇಜಲ್ಲಿ ನಾನು ಒಬ್ರೇ ಕುತ್ಕೊಳ್ಳುದು. ನನ್ಗೆ ಅಷ್ಟು ಫ್ರೆಂಡ್ಸ್ ನನ್ಗೆ ಜಾಸ್ತಿ ಯಾರ ಜೊತೆಗೆ ಹಾಗೆ ಆಗಲ್ಲ. ವೈಬ್ ಮ್ಯಾಚ್ ಆಗ್ಬೇಕು. ವೈಬ್ ಮ್ಯಾಚ್ ಆಗಿದ್ರೆ ಅವರು ನನ್ನನೇ ಜನ. ಹಾಗೆ ಎಲ್ಲರೂ ಹತ್ರ ನನ್ನ ವೈಬ್ ಮ್ಯಾಚ್ ಮಾಡಲ್ಲ. ಜಾಸ್ತಿ ನನ್ನ ವೈಬ್ ಮ್ಯಾಚ್ ಆಗುದು ಹುಡುಗವ್ರ ಜೊತೆಗೆ, ಸ್ವಲ್ಪ ಹುಡುಗಿರಿಗಿಂತ ಜಾಸ್ತಿ. ಹುಡುಗಿಯವರು ಕೂಡ ಆಗ್ತಾರೆ, ಬಟ್ ನನ್ನ ಹಾಗೆ ಇದ್ರೆ ಆಗ್ತಾರೆ. ಅಂದ್ರೆ ಈಗ ಗರ್ಲಿ ಇಲ್ಲಿದ್ರೆ ನನ್ನ ಆಗಲ್ಲ ಅಷ್ಟು ಬೇಗ. ಯಾರು ಕೂಡ ಹೇಳಿ ಗರ್ಲಿ ಅಂತ ಇದ್ರೆ ನೋ ಪ್ರಾಬ್ಲಮ್, ಇರ್ಲಿ. ಯಾವಾಗ ಗರ್ಲಿ ಹತ್ರ ಕೂಡ ಆಗುತ್ತೆ, ಬಟ್ ವೈಬ್ ಅಷ್ಟೇ ಮ್ಯಾಚ್ ಆಗ್ಬೇಕು. ವೈಬ್ ಮ್ಯಾಚ್ ಆದ್ರೆ ಎಲ್ಲರೂ ಸೆಟ್ ಆಗ್ತಾರೆ. ಹಾಗಾದ್ರೆ ರಕ್ಷಿತಾ ಅವರ ಮಾತು ಇವಾಗ ಹೆಂಗಂತ ಅಂದ್ರೆ, ರಕ್ಷಿತಾ ಅವ್ರ ಮಾತು ಇರಿಟೇಟ್ ಆಗುತ್ತೆ ಅನ್ನುವಂತ ಮಾತು ಯಾರು ಕೂಡ ಅಂದಿಲ್ಲ. ತುಂಬಾ ಜನ ಅಂತಾರೆ. ಅಂದಿದಾರಾ? ಓಕೆ. ಅಂದ್ರೆ ಏನು ನಾರ್ಮಲ್ ಅಂತಾರೆ. ನಾನು ಮತ್ತೆ ಜಾಸ್ತಿ ಇರಿಟೇಟ್ ಮಾಡ್ತೀನಿ ಮತ್ತೆ ಅಂತ ಅಷ್ಟೇ. ಎಸ್. ಅದಾದ್ಮೇಲೆ ಸ್ಕೂಲ್ ಡೇಸ್ ಬಗ್ಗೆ ಹಂಚ್ಕೊಂಡ್ರೆ ಏನಾದ್ರು ಸಿಹಿ ಕ್ಷಣ? ನನ್ನ ಜನರು ಯಾರು ಹೇಳಲ್ಲ ಇರಿಟೇಟ್ ಆಗುತ್ತೆ ಅಂತ. ನನ್ನ ಫ್ರೆಂಡ್ಸ್ ಅವರು ಯಾರು ಹಾಗೆ ಹೇಳಲ್ಲ. ಅಂದ್ರೆ ವೈಬ್ ಮ್ಯಾಚ್ ಆಗಿರುತ್ತಲ್ಲ, ಇಷ್ಟ ಆಗೇ ಆಗ್ತಾರೆ. ಆಕ್ಚುಲಿ ಅವರು ಯಾರು ಒಂದು ಆಗಲ್ಲಲ್ವಾ, ಅವ್ರು ಮುಂಚೆದು ಪರ್ಸನ್ ಅವ್ರು ಹೇಳ್ತಾರೆ ಇರಿಟೇಟಿಂಗ್. ಹೇಗ ನೀವು ಅವರಿಗೆ ಅಡ್ಜಸ್ಟ್ ಮಾಡ್ತೀರಾ ಮಾರೆ, ಹೇಗ ನೀವು ಅವರಿಗೆ ಸೈಜ್ ಕೊಡ್ತೀರಾ ಮಾರೆ. ಬಟ್ ಅವ್ರು ಎಂತ ಸಹಿಸ್ಕೊಳ್ಳಲ್ಲ. ಅವ್ರಿಗೆ ಆಕ್ಚುಲಿ ಅವ್ರು ಎಂತ ಸಹಿಸ್ಕೊಳ್ಳಲ್ಲ. ಅವ್ರಿಗೆ ಇಷ್ಟ ಆಕ್ಚುಲಿ ಮಾತಾಡ್ಲಿಕ್ಕೆ ಕನೆಕ್ಷನ್ ಆಗುತ್ತೆ. ಬಟ್ ಮುಂಚೆ ಅವರಿಗೆ ಹಾಗೆ ಅನ್ಕೊಳ್ತಾರೆ. ಯಾಕೆ ಅವರು ಇಷ್ಟು ಇರಿಟೇಟಿಂಗ್ ಪರ್ಸನ್ ಆದ್ರೆ ಕೂಡ ಅವರು ರಕ್ಷಿತಾ ಜೊತೆಗೆ ಹೇಗ ಮಾತಾಡುದು ಹಾಗೆ ಹೇಳ್ತಾರೆ ಅವರು. ನನ್ಗೆ ಕೂಡ ಗೊತ್ತಾಗಲ್ಲ ಯಾಕೆ ಅವರು ಹಾಗೆ ಹೇಳ್ತಾರೆ ಅಂತ. ಬಟ್ ಮೇ ಬಿ ಇರಿಟೇಷನ್ ಅನ್ಸುತ್ತೆ ಅವರಿಗೆ. ಇಟ್ಸ್ ಅಗೇನ್ ಇಟ್ಸ್ ಹಿಸ್ ಪರ್ಸ್ಪೆಕ್ಟಿವ್. ನಾನು ಈಗ ನನ್ನ ಪರ್ಸ್ಪೆಕ್ಟಿವ್ಗೆ ತುಂಬಾ ಇದೆ ಮಾಡ್ತೀನಿ, ಅವರಿಗೆ ಕೂಡ ಅದೇ ಅವರ ಪರ್ಸ್ಪೆಕ್ಟಿವ್ ಅಷ್ಟೇ. ಎಸ್. ಇದಾದ ನಂತರನು ಒಂದಷ್ಟು ಜನ ಹೇಳ್ತಾರೆ, ಇವಾಗ ರಕ್ಷಿತಾಗೆ ದುರಂಕಾರ ಇದೆ, ಅಹಂಕಾರ ಇದೆ, ಹಂಗೆ ಹಿಂಗೆ ಅನ್ನುವಂತ ಮಾತುಗಳೆಲ್ಲ ಆಡ್ತಾರಲ್ಲ, ಅದಕ್ಕೆ ಏನ್ ಉತ್ತರ ಕೊಡ್ತೀರಾ? ಅದಕ್ಕೆ ಎಂತ ಉತ್ತರ ಕೊಡ್ಲಿ ನಾನು? ರಕ್ಷಿತಾಗೆ ಅಹಂಕಾರ ಅಹಂಕಾರ ಅಂದ್ರೆ ಎಕ್ಸ್ಪ್ಲೇನ್ ಮಾಡಿ. ಅಹಂಕಾರ ನಾನೇ ಮೇಲೋ, ನನ್ನಿಂದಾನೇ ಎಲ್ಲ ಅನ್ನುವಂತಹ ಮಾತುಗಳು ಅಂದ್ರೆ ಅಹಂಕಾರ ಅಂದ್ರೆ ಆ ರೀತಿ ಅಂತ. ಹೌದು, ನನ್ಗೆ ನಾನಂದ್ರೆ ಇಷ್ಟ ಅಷ್ಟೇ. ಸೊ ಅದಕ್ಕೆ ನೀವು ಅಹಂಕಾರ ಅಂತ ಹೇಳಿದ್ರೆ ಓಕೆ, ನನ್ಗೆ ಅಹಂಕಾರ ಉಂಟು ಅಂದ್ರೆ ನನ್ಗೆ ನಾನು ಇಷ್ಟನೇ ಅಲ್ವಾ? ಹೌದು. ನಿಮ್ಗೆ ನೀವ್ ಇಷ್ಟ ಇಲ್ವಾ? ಹೌದು, ಇಷ್ಟ. ಸೊ ನಿಮ್ಗೆ ಕೂಡ ಅಹಂಕಾರ ಉಂಟಲ್ವಾ? ಇದೆ. ಇದೇ ಅಹಂಕಾರ ಇರ್ಬೇಕು. ಹೌದು. ಅವ್ರಿಗೆ ಏನ್ ಅನ್ನಕ್ಕೆ ಇಷ್ಟ ಪಡ್ತೀರಾ? ಈಗ ಅವ್ರು ಅಂದಿದಾರಲ್ಲ, ನಿಮ್ಗೆ ಕೂಡ ಅಹಂಕಾರ ಇರ್ಬೇಕು. ಅವ್ರಿಗೆ ಯಾವ್ದಾದ್ರು ಒಂದು ಸಾಂಗ್ ಮೂಲಕ ಕಡಕ್ ಉತ್ತರ ಕೊಡೋದಾದ್ರೆ ಯಾವ್ದಾದ್ರು ಸಾಂಗ್ ಹೇಳಿ. ಸಾಂಗ್ ನಾವು ಯಾವುದು ಇದರಲ್ಲಿ ಬಿಟಲಿಯಲ್ಲಿ ನಾವು ಯಾವಾಗ ಮುಂಚೆ ಹೋಗು ನೋಡಬೇಕು, ಯಾರಿಗೆ ನಾವು ಹಿಂದೆ ತಲುವ ನೋಡಬಾರ್ದು. ನಾವು ಲೈಫಲ್ಲಿ ಖುಷಿಯಾಗಿ ಇರ್ಬೇಕು, ನಾವು ಮುಂಚೆ ಹೋಗಿ ನೋಡ್ಬೇಕು, ಯಾರಿಗೆ ತಳ್ಳಲಿಕ್ಕೆ ನೋಡಬಾರ್ದು. ಅಷ್ಟೇ ಸಾಂಗ್. ವೆರಿ ಗುಡ್. ಎಸ್, ಥ್ಯಾಂಕ್ ಯು.